ಮಂಡ್ಯದ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ಬಹಳ ಜೋರಾಗಿ ನಡೀತಾ ಇದೆ. ಈಗಾಗಲೇ ಮೆರವಣಿಗೆ ಕೂಡ ಆರಂಭ ಆಗಿದೆ. 3 ಕಿಲೋಮೀಟರ್ಗಳ ಮೆರವಣಿಗೆ ಇದು. ಮದ್ದೂರು ಪಟ್ಟಣದಿಂದ ಸುಮಾರು 3 ಕಿಲೋಮೀಟರ್ ರೂಟ್ ಮ್ಯಾಪ್ ಹಾಕಿಕೊಟ್ಟಿದ್ದಾರೆ ಪೊಲೀಸರು. ಶಿಂಷಾ ನದಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆ ಆರಂಭ ಆಗೋದು ನನ್ನ ಪ್ರಕಾರ 2-2:30 ಆಗುತ್ತೆ. ಮುನ್ನೆಚ್ಚರಿಕೆಯಾಗಿ ಸಾವಿರಾರು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಎಲ್ಲೂ ಏನು ಅಹಿತಕರ ಘಟನೆ ನಡಿಬಾರದು ಅಂತ. ಅಲ್ಲ, ಇಂಥ ಕಾರ್ಯಕ್ರಮಗಳಲ್ಲಿ ಯಾವ ಅಹಿತಕರ ಘಟನೆಯೂ ನಡೆಯಲ್ಲ. ಯಾಕೆಂದರೆ ಸೇರಿರ್ತಕ್ಕಂಥವರೆಲ್ಲ ಒಂದೇ ಉದ್ದೇಶದಿಂದ ಸೇರಿರ್ತಕ್ಕಂಥವ್ರು. ಹಾಗಾಗಿ BJP ನಿಯೋಗ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕ R ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಮೈಸೂರು ಸಂಸದ ಯದುವೀರ್ ಒಡೆಯರ್ ಸೇರಿದಂತೆ ಬಹುತೇಕ BJP ನಾಯಕರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, CT ರವಿ ಸೇರಿದಂತೆ. ಅಗೈನ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧವೇ CT ರವಿ ಅವರು ಮಾತನಾಡ್ತಾ ಇದ್ರು. ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಿಂದಾಗಿ ಇಂಥ ಘಟನೆಗಳು ನಡೀತಾ ಇದೆ, ಇಲ್ಲಾಂದರೆ ಕಲ್ಲು ಹೊಡೆಯೋ ಧೈರ್ಯ ಅವ್ರಿಗೆ ಎಲ್ಲಿ ಬರುತ್ತೆ ಅನ್ನುವಂತಹ ಮಾತುಗಳು. ಹಿಂದೂಗಳ ಮೇಲೆ ಅನ್ಯಾಯ ಆದರೆ ಬಿಡಲ್ಲ ಅನ್ನೋ ಸಂದೇಶವನ್ನ ಕೊಡುವಂತ ಒಂದು ರ್ಯಾಲಿ ಇವತ್ತು ಆಗ್ತಾ ಇದೆ. ಹಿಂದೂಗಳು ರೊಚ್ಚಿಗೆದ್ದಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮುಸ್ಲಿಮರ ಓಲೈಕೆ ಜಾಸ್ತಿ ಆಗಿದೆ, ಹಿಂದೂಗಳನ್ನ ಕಡೆಗಣಿಸ್ತಾ ಇದ್ದಾರೆ. ಇದರ ವಿರುದ್ಧ ಇವತ್ತು ಮದ್ದೂರಿಂದ ಪ್ರಾರಂಭ ಆಗಿದೆ. ಹಿಂದೂಗಳ ಕಿಚ್ಚು ಇವತ್ತು ಮದ್ದೂರಲ್ಲಿ ಉತ್ಪತ್ತಿಯಾಗಿದೆ. ಈ ಕಿಚ್ಚು ಸಿದ್ದರಾಮಯ್ಯನವ್ರನ್ನ ಸುಡ್ತೈತೆ. ಸರ್, ನಿಮ್ಮ ಮೇಲೆ ದೊಡ್ಡ ಆರೋಪ ಮಾಡ್ತಾ ಇರುವಂತದ್ದು ನೀವೇ ಇದಕ್ಕೆಲ್ಲ ಕಾರಣ ಅನ್ನುವಂತ. ನೋಡ್ರಿ, ಸರ್ಕಾರ ನಡೆಸೋರು ಅವರು, ನನ್ನ ಮೇಲೆ ಆಪಾದನೆ ಮಾಡಕ್ಕೆ ಅವರಿಗೆ ಅಂದ್ರೆ ಅವ್ರ ಸರ್ಕಾರ ಇಲ್ಲ ಅಂತಾನೆ ಅರ್ಥ. ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ KP ನಾರಾಯಣ್, ಪಬ್ಲಿಕ್ TV, ಮದ್ದೂರು.